ಬಾಯ್, ಹ್ಯಾವ್ ನೈಸ್ ಡೇ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಗಂಧದಗುಡಿ ಬೈಕರ್ಸ್ ಕ್ಲಬ್ ಅವ್ರ ಜೊತೆ ಊಟಿಗೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಊಟಿ ಬಂದು ಫುಲ್ ಟೋಟಲ್ ರೈಡ್ ಬಂದು ನಂಗೆ ಅನಿಸುತ್ತೆ 638 ಕಿಲೋಮೀಟ್ರ್ ಇದೆ. ಹೋಗ್ತಾ ಬಂಡೀಪುರ ಫಾರೆಸ್ಟ್ ಮೇಲೆ ಹೋಗ್ತೀವಿ, ಬರ್ತಾ ಸತ್ಯಮಂಗಳಂ ಫಾರೆಸ್ಟ್ ಮೇಲೆ ಬರ್ತೀವಿ. ಫುಲ್ ಸೀನಿಕ್ ರೋಡ್ಗಳಿರುತ್ತೆ. ಈ ಸತಿ ಯಾವ ಥರನೂ ಆಫ್ ರೋಡ್ ಇಲ್ಲ, ಒಳ್ಳೆ ಮಜಾ ಬರುತ್ತೆ. 22 ಜನ ಇದ್ದೀವಿ ಇವತ್ತು ರೈಡಲ್ಲಿ. ನಾನು ಸ್ವಲ್ಪ ಲೇಟಾಗಿಬಿಟ್ಟಿದ್ದೀನಿ, 5:15 ಒಳಗಡೆ ಸೇರಬೇಕು ಅಂತ ನನಗೆ ಆಸೆ ಇದೆ. ನೋಡೋಣ, ಇವಾಗ ನೈಸ್ ರೋಡ್ ಓಪನ್ ಆಗಿರುತ್ತೆ, ಒಂದು ನೈಸ್ ರೋಡ್ ಮೇಲೆ ಹೋಗೋಣ, ಏನು ಪ್ರಾಬ್ಲಮ್ ಇರಲ್ಲ ಅಂದ್ಕೊತೀನಿ. ಬನರ್ಘಟ್ಟ ರೋಡು ಬಂದಿದೆ. ಸೊ ನಾನು ಆಲ್ಮೋಸ್ಟ್ ಮೀಟಿಂಗ್ ಪಾಯಿಂಟ್ಸ್ ಸೇರೋ ಹತ್ರ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ವೆಯ್ಟ್ ಮಾಡಿ. I'll meet you guys at the meeting point. ಇವಾಗ ನೈಸ್ ರೋಡಲ್ಲಿದ್ದೀನಿ, ಕನಕಪುರ ರೋಡ್ ಆಲ್ಮೋಸ್ಟ್ ಬಂದ್ವಿ. ನೆಕ್ಸ್ಟು ಮೈಸೂರು ರೋಡ್ ಎಕ್ಸಿಟ್ ಆದ ತಕ್ಷಣ ಕದಂಬ ರೆಸ್ಟೋರೆಂಟ್ ಇದೆಯಲ್ವಾ, ಪಂಚಮುಖಿ ಗಣಪತಿ ಟೆಂಪಲ್ ಹತ್ರ ಮೀಟಿಂಗ್ ಪಾಯಿಂಟ್. ಎಲ್ಲರೂ ಬಂದುಬಿಟ್ಟಿರ್ತಾರೆ, ನಾನು ಒಬ್ಬನೇ ಲೇಟಾಗಿ ಹೋಯ್ತಾ ಇರೋದು. ಸೊ ಇವಾಗ ನಾವು ಮೈಸೂರು ಮೀಟಿಂಗ್ ಪಾಯಿಂಟಿಂದ ಹೊರಡ್ತಾಯಿದ್ದೀವಿ. ಟೈಮು 6:20. ಸೊ ಬೇಸಿಕ್ಲಿ ಇನ್ನು 124 ಕಿಲೋಮೀಟ್ರ್ ಬ್ರೇಕ್ಫಾಸ್ಟ್ ಪಾಯಿಂಟ್. ನೋಡಿ, ಎಲ್ಲ ರೈಡರ್ಸ್ ರೆಡಿ ಆಗಿದ್ದಾರೆ, ಎಲ್ಲ ಗೇರಪ್ ಆಗಿಬಿಟ್ಟಿದ್ದಾರೆ ಹೊರಡೋಕ್ಕೆ. ಹೊರಟಿದ್ದೀವಿ ಎಲ್ಲರೂ. ಇವಾಗ ಮೈಸೂರು ರೋಡಲ್ಲಿದ್ದೀವಿ. ಎಕ್ಸ್ಪ್ರೆಸ್ ವೇ ಏನಿಲ್ಲ ಅಂದರೂ 125 ಹಂಪ್ಗಳಿದೆ ಸರ್ವಿಸ್ ರೋಡಲ್ಲಿ. ಕ್ರಾಸ್ ಮಾಡ್ಕೊಂಡು ಹೋಗಿ ಅಷ್ಟರಲ್ಲಿ ಲೇಟ್ ಆಗುತ್ತೆ, ಅದಕ್ಕೆ 2 ಅವರ್ ತೋರಿಸ್ತದೆ. ಇಲ್ಲಾಂದರೆ ಬೇಗ ಹೋಗ್ಬಿಡ್ಬೋದಾಯ್ತು. ಬರೀ ಹಂಪ್ಕೊಳ್ಳೆ ಸರ್ವಿಸ್ ರೋಡಲ್ಲಿ. ಪ್ಲಸ್ ಇಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ, ಎಲ್ಲ ಹಳ್ಳಿಯಿಂದ ಜನ ನುಗ್ತಾ ಇರ್ತಾರ, ಅದಕ್ಕೆ. ಇವಾಗ ಬಿಡದಿಲಿದ್ದೀವಿ. ಆಲ್ಮೋಸ್ಟ್ ತಮಿಳ್ನಾಡು ಸೈಡ್ ಮಳೆ ಇದೆ ಅಂತ ಇದೆ ನ್ಯೂಸು, ಗೊತ್ತಿಲ್ಲ, ನೋಡೋಣ. ಇವಾಗ ರಾಮನಗರದಲ್ಲಿದ್ದೀನಿ. ಬಟ್ ಏನೇ ಹೇಳಿ, ಮೈಸೂರು ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆದಾಗಿಂದ ಸರ್ವಿಸ್ ರೋಡ್ಗಳನ್ನ ಮೇಂಟೈನ್ ಮಾಡೋದೇ ಬಿಟ್ಬಿಟ್ಟವ್ರೆ. ಇವಾಗ ಸರ್ವಿಸ್ ರೋಡ್ ಅಂತೀನಿ, ಈ ಊರೊಳಗಡೆ ಹೋಗೋ ರೋಡ್ಗಳೆಲ್ಲ ಮೇಂಟೈನೇ ಮಾಡಿಲ್ಲ. ರೋಡ್ ಮಾತ್ರ ಗಲೀಜಾಗಿದೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಊರು ಅಂದ್ಬಿಟ್ಟು ಜನ ಎಲ್ಲ ಓಡಾಡ್ತಾ ಇರ್ತಾರೆ. ಸೊ ಗೌರ್ಮೆಂಟ್ ಅವರು ಎಕ್ಸ್ಪ್ರೆಸ್ ವೇ ಮಾತ್ರ ಅಂತ ಅಲ್ಲ, ಊರೊಳಗಡೆ ಹೋಗೋ ರೋಡ್ಗಳನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇರೋದು. ಯಾಕಂದರೆ ಆಕ್ಸಿಡೆಂಟ್ಗಳು ಇವಾಗ ಜಾಸ್ತಿ ಆಗೋದಿಲ್ಲ. ಯಾಕಂದರೆ ರೋಡ್ ಖಾಲಿ ಇದೆ ಅಂತ ಎಲ್ಲರೂ ಚಚ್ಚಾಗಿ ನೋಡ್ತಾರೆ, ಬಟ್ ರೋಡ್ ಸರಿಗಿರಲ್ಲ, ಹಳ್ಳ ದಿನ್ನೆ ಬರುತ್ತೆ, ಎಗರಿಸ್ಕೊಂಡು ಬೀಳ್ತಾರೆ. ನಂಗೆ ಅನ್ಸುತ್ತೆ ಜಾಸ್ತಿ ಕಾನ್ಸಂಟ್ರೇಷನ್ನು ಮೈಸೂರು ಎಕ್ಸ್ಪ್ರೆಸ್ ವೇ ಮೇಲೆ ಇದೆ. ಯಾಕಂದರೆ ಅಲ್ಲೂ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಾಯಿದೆ ಕಾರ್ದು. ಸೊ ಈ ಕಡೆ ಸ್ವಲ್ಪ ಗಮನ ಕಮ್ಮಿ ಆಗಿದೆ ಅಂತ ನನ್ನ ಫೀಲಿಂಗು, ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಹೆಂಗಿದೆ ರೋಡು. ಪ್ಲಸ್ ಇಲ್ಲಿ ಕಾರು ಬಸ್ಗಳು ಓಡಾಟ ತುಂಬ ಕಮ್ಮಿ ಇವಾಗ. ಯಾಕಂದರೆ ಎಲ್ಲರೂ ಎಕ್ಸ್ಪ್ರೆಸ್ ವೇಗೆ ಹೋಗ್ತಾರೆ. ಇವಾಗ ನಾನ್ ಸ್ಟಾಪ್ ಬಸ್ಗಳಿದೆಯಲ್ಲ, ಬ್ಯಾಂಗ್ಳೂರು ಟು ಮೈಸೂರೆಲ್ಲ ಎಲ್ಲ ಎಕ್ಸ್ಪ್ರೆಸ್ ವೇಲಿ ಹೋಗುತ್ತೆ. ಮೈಸೂರಿಗೆ ಹೋಗೋರೆಲ್ಲ ಅದೇ ದಾರಿಲಿ ಹೋಗ್ತಾರೆ. ಬರೀ ಇಲ್ಲಿ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋರು ಮಾತ್ರ ಇಲ್ಲಿ ಓಡಾಡೋದು ಜಾಸ್ತಿ. ಅದಕ್ಕೆ ಇಲ್ಲಿ ಟ್ರಾಫಿಕ್ ಅಷ್ಟೊಂದು ಇಲ್ಲ, ಕಮ್ಮಿ ಇದೆ. ಬಟ್ ಹಂಪ್ಗಳು ತುಂಬ ಇದೆ,
ಪ್ಲಸ್ ರೋಡು ಅಷ್ಟೊಂದು ಚೆನ್ನಾಗಿಲ್ಲ ಇವಾಗ, ಯಾಕಂದರೆ ಮೇಂಟೈನ್ ಮಾಡ್ತಾಯಿಲ್ಲ. ಮೋಸ್ಟ್ಲಿ ಎಲ್ಲ ಸೆಟ್ಲ್ ಆದಮೇಲೆ ಎಕ್ಸ್ಪ್ರೆಸ್ ವೇದು ಟೆನ್ಷನ್ ಕಮ್ಮಿ ಆದಮೇಲೆ ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅನಿಸುತ್ತೆ. ನೋಡೋಣ. ವೆದರ್ ಮೋಸ್ಟ್ಲಿ ಫುಲ್ ಡೇ ಹಿಂಗೆ ಇರುತ್ತೆ, ಬಿಸಿಲಿಲ್ಲ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ ಕೆಲವು ಜಾಗದಲ್ಲಿ, ನೋಡೋಣ. ವಾವ್, ವಾಟ್ ಇಟ್ ಈಸ್, ಹೆಂಗಿದೆ ನೋಡಿ ಅಪ್ಪ ನಮ್ಮ ಕಾವೇರಿ ನದಿ. ಇವಾಗ ಆಲ್ಮೋಸ್ಟ್ ಹತ್ರ ಮದ್ದೂರು ಆಗಿದ ತಕ್ಷಣ ಮಂಡ್ಯ ಅಂತ ಅಂದಮೇಲೆ ಮೈಸೂರು. ಬೇಜಾನ್ ಹಂಪ್ಗಳಪ್ಪ, ಹಂಪು ಎಗರಿಸಿ ತಿಕ್ಕ ನೋವು ಬಂದ್ಬಿಡ್ತು. ಇವಾಗ ಟೋಲ್ ದಾಟಿದ್ವಿ, ಲಾಸ್ಟ್ ಟೋಲ್ ಆಫ್ ಎಕ್ಸ್ಪ್ರೆಸ್ ವೇ. ಮೈಸೂರಲ್ಲಿ ಇದ್ದೀವಿ ಇವಾಗ. ಇನ್ನು 20 ನಿಮಿಷ ತೋರಿಸ್ತಾ ಇದೆ ಮ್ಯಾಪಲ್ಲಿ ಬ್ರೇಕ್ಫಾಸ್ಟ್ ಲೊಕೇಶನ್ನು. ಗಿರಿಯವ್ರು ನಮಗಿಂತ ಒಂದು 5-6 ಕಿಲೋಮೀಟ್ರ್ ಮುಂದೆ ಇರ್ಬೋದೇನೋ. ಕೆ ನಮ್ಮ ಹಿಂದೆ ಇದ್ದಾರೆ, ಯಾಕಂದರೆ ಬೇರೆ ಯಾರ್ದೋ ಗಾಡಿ ಜಿಕ್ಸರು ನಮ್ಮ ಟೀಮಲ್ಲಿ ಇರೋರ್ದು ಬ್ರೇಕ್ ಡೌನ್ ಆಯಿತು. ಅದನ್ನು ಗ್ಯಾರೇಜ್ಗೆ ಹಾಕ್ಬಿಟ್ಟು ಆದರ್ಶ್ ಜೊತೆ ಜಿಕ್ಸರ್ ಅವ್ರು ಬರ್ತಾರೆ. ಕೆ ಹೊರಟಿರಬೇಕು. ಅವರು ಒಂದು 5-6 ಕಿಲೋಮೀಟ್ರ್ ಹಿಂದೆ ಇದ್ದಾರೆ, ನಮ್ಮ ಹಿಂದೆ ಇದ್ದಾರೆ. ನಾವು ಗಿರಿಯಿಂದ 5-6 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಸೇರ್ತೀವಿ ಇನ್ನೊಂದು ಮನಿ ಕಿಲೋಮೀಟರ್ಸ್ ಐಸೆ, ಒಂದು 20 ನಿಮಿಷದಲ್ಲಿ ಸೇರ್ತೀನಿ. ನೋಡೋಣ. ಬಿಸಿಲು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಸಿಗೋಣ. ಇವಾಗ ಊಟ ಆಯಿತು. ಕಾಮತ್, ಮಧುವನ್, ಮೈಸೂರು ಊಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಗುಂಡ್ಲುಪೇಟೆ ರೂಟ್ ತೊಗೊಂಡು ಇಲ್ಲಿಂದ ಊಟಿ. ವೆದರ್ ಹಿಂಗೆ ಇರುತ್ತೆ, ಮೋಸ್ಟ್ಲಿ ಮಳೆ ಬರುತ್ತೆ ದಾರಿಲಿ, ಡ್ರಿಸ್ಲಿಂಗ್ ಇರುತ್ತೆ ಮೋಸ್ಟ್ ಪ್ರಾಬ್ಲಿ. ಊಟಿ ಹತ್ರ ಚಳಿ ಜಾಸ್ತಿ. ಓಕೆ, ಬಾಯ್ ಕಾಮತ್. ಸೊ ಹೊರಟಿದ್ದೀವಿ ಇವಾಗ. ಗುಂಡ್ಲುಪೇಟೆ ರೋಡ್ ತೊಗೊಂಡು ಅಲ್ಲಿಂದ ಊಟಿ, ಆಮೇಲೆ ಫುಲ್ ಘಾಟ್ ಸೆಕ್ಷನ್, ಫುಲ್ ಮಜಾ ಜಾಲಿ. ಏನಿದೆ ನೋಡಿ ಲ್ಯಾಂಡ್ಸ್ಕೇಪು, ಒಬ್ಬ ಆಲ್ಮೋಸ್ಟ್ ಇವಾಗ ಹತ್ರ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗಿ ಹಂಗೆ ಊಟಿ. ಸೂಪರ್. ಅಟ್ಲಾಸ್ಟ್ ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರ್ ಆಗಿದ್ದೀನಿ. ನೋಡಿ ಫಸ್ಟ್ ಟೈಮ್ 2 ವೀಲರಲ್ಲಿ ಒಳಗಡೆ ಕಾಡೊಳಗಡೆ ಎಂಟ್ರ್ ಆಗ್ತಾ ಇರೋದು ನಾನು ಬಂಡೀಪುರ ಫಾರೆಸ್ಟಲ್ಲಿ. ಏನಲ್ವಾ, ಸೂಪರ್, ಒಳ್ಳೆ ಮಜಾ. ಬೈಕಲ್ಲಿ ಓಡಿಸೋದೇ ಒಳ್ಳೆ ಮಜಾ, ಕಾರ್ಗಿಂತ. ಮಜಾನೇ ಬರೋಲ್ಲ ಇಲ್ಲ ಅಂದರೆ ಕಾರಲ್ಲಿ ಓಡಿಸಿದ್ರೆ. ಈ ಥರ ಮಜಾ ಇಲ್ಲಿ ಬರುತ್ತೆ ಬೈಕಲ್ಲಿ ಅಲ್ವಾ. ಹೆಂಗಿದೆ ನೋಡಿ, ಅಬ್ಬಾ ಒಂಥರ ಎಕ್ಸೈಟ್ಮೆಂಟು. ಅದು ಕಾಡೊಳಗಡೆ ಬೈಕ್ ಓಡಿಸೋದು ಇನ್ನೂ ದೊಡ್ಡ ಎಕ್ಸೈಟ್ಮೆಂಟು. ಚಿಂದಿ ಸೂಪರ್. ಇಲ್ಲಿಂದನೇ ಇದು ಸಫಾರಿಗೆ ಕರ್ಕೊಂಡು ಹೋಗೋದು. ಇಲ್ಲಿಂದ ಬಸ್ಸು ಜೀಪ್ಗಳು ಓಡುತ್ತೆ ಸಫಾರಿಗೆ. ಇಲ್ಲಿಂದ ಹೋಗಿ ಅಲ್ಲಿಂದ ಒಂದು ಚಿಕ್ಕ ಗೇಟ್ ಇದೆ, ಫಾರೆಸ್ಟ್ ಒಳಗಡೆ ಹೋಗುತ್ತೆ. ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸಫಾರಿಗೆ. ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸಫಾರಿಗೆ. ನೋಡಿ ಆನೆ ನೋಡಿ, ಎಲಿಫೆಂಟ್ ಇಸ್ ದ ಅಮ್ಮ ಮರಿ ಹೆಂಗಿದೆ ನೋಡಿ. ಹುಷಾರಾಗಿರಿ, ಗಂಡನೇನು ಇರುತ್ತೆ, ಹೆಣ್ಣನೇನು ಇದೆ. ಇಲ್ಲಿ ಹುಲ್ ತಿಂತಾ ಇದೆ ನೋಡಿ. ಇಲ್ಲಿಗೆ ಕರ್ನಾಟಕ ಎಂಡು, ಅಲ್ಲಿಂದ ಮಧುಮಲೈ ಸ್ಟಾರ್ಟ್ ಅನ್ಸುತ್ತೆ ನನ್ನ ಪ್ರಕಾರ.
ಇನ್ನ ಎಷ್ಟು ಗ್ರೀನರಿ ಇದೆ ನೋಡಿ, ಸಾಕಾಗಿದೆ. ಕರೆಕ್ಟ್, ಮಧುಮಲೆ ಇದು, ಇಲ್ಲಿಂದ ಮಧುಮಲೆ ಸ್ಟಾರ್ಟ್. ಚೆನ್ನಾಗಿದೆ, ಸೂಪರ್ ಅಲ್ವಾ? ಬ್ಲ್ಯಾಕ್ ಫೇಸ್ಟ್ ಮಕ್ಯಾಕ್ ಅಲ್ವಾ ಗೊತ್ತಿಲ್ಲ, ಬಟ್ ಇದು ಬ್ಲ್ಯಾಕ್ ಫೇಸ್ಟ್ ಮಂಕಿ. ಜಿಂಕೆ ಕ್ರಾಸಿಂಗ್ ನೋಡಿ, ಜಿಂಕೆ ಕ್ರಾಸಿಂಗ್, ಒಳ್ಳೆ ಜಿಂಕೆ ಕ್ರಾಸಿಂಗ್ ಇದು. ಇಲ್ಲಿ ನೋಡಿ, ಕಾಡಲ್ಲಿ ಕೊರಿಯರ್ ಹೆಂಗಿದೆ. ಮಳೆ ಬರೋಂಗಿದೆ, ಆಲ್ರೆಡಿ ಅಣಿತಾ ಇದೆ. ಮಳೆ ಬರೋಂಗಿದೆ ಅಲ್ಲ, ಬರ್ತಾ ಇದೆ. ಫುಲ್ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಇನ್ನು ಮಳೆನೋ ಮಳೆ, ಸಂಜೆ ಎಲ್ಲ ಮಳೆ, ರಾತ್ರಿ ಎಲ್ಲ ಚಳಿ. ಒಳ್ಳೆ ಮಳೆ, ಚಳಿ ಜಾಲಿ. ನೋಡಿ ಮಳೆ ನೋಡಿ, ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಊಟಿಯಿಂದ 30 ಕಿಲೋಮೀಟ್ರ್ ಹಿಂದೆ ಮಳೆ ಬಂತು. ಇವಾಗ ರೈನ್ ಕೋಟೆಲ್ಲ ಹಾಕ್ಕೊಂಡು ತಿರ್ಗಾ ಹೊರಟಿದ್ದೀವಿ. 1 ಅವರ್ ಇದೆ ಊಟಿಗೆ. ಏನು ವ್ಯೂ ನೋಡ್ರಿ, ಅಲ್ಟಿಮೇಟ್ ವ್ಯೂ. ವಾವ್, ಸೂಪರ್. ಹೆಂಗಿದೆ ಬೆಟ್ಟ ಗುರು ಇದು. ಏನು ಗುರು ಟ್ವಿಸ್ಟೀಸ್ ಇದು, ಅಬ್ಬಬ್ಬಬ್ಬ, ಅಲ್ಟಿಮೇಟ್ ಟ್ವಿಸ್ಟೀಸ್ ಇದೆಲ್ಲ. ಬಂದ್ವಿ ಆಲ್ಮೋಸ್ಟ್ ಸೆಂಟ್ರಿಗೆ. ಓಹೋ, ಬಂದ್ವಿ ನೋಡಿ ಊಟಿಗೆ. ಊಟಿ ಸಿಟಿ ಒಂಥರ ವಿಚಿತ್ರ ವೆದರ್ ಇಲ್ಲಿ. ಇವಾಗ 2 ನಿಮಿಷ ಮುಂಚೆ ಬಿಸಿಲಿತ್ತು, ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ಅಣಿತಾ ಇದೆ. ಜೋರಾಗಿ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಊಟಿಲಿ ಏನು ಫೇಮಸ್ ಗೊತ್ತಾ? ಚಾಕ್ಲೇಟ್ಸು, ಊಟಿ ಚಾಕ್ಲೇಟ್ಸ್.